Okay, 1 minute. Okay. So NaCl ಇಲ್ಲಿದ್ದು Na plus ಮತ್ತೆ Cl minus ರಿಮೂವ್ ಆಗುತ್ತೆ. ಸೊ NaCl ರಿಮೂವ್ ಆದ್ಮೇಲೆ ನಮ್ಗೆ ಇಲ್ಲೇನು ಬೆನ್ಸಿನ್ ಫಾರ್ಮೇಶನ್ ಆಗುತ್ತೆ ಇದರಲ್ಲಿ. ಸೊ ಇಟ್ ವಿಲ್ ಹ್ಯಾವ್ 3 bonds here. ಯಾಕಂದ್ರೆ ಇಲ್ಲಿ ಒಂದು ಎಲೆಕ್ಟ್ರಾನ್ ಕೊಟ್ಟಿದೆ. ಸೊ ಇಟ್ ವಿಲ್ ಬಿ ಹ್ಯಾವಿಂಗ್ 3 bonds. Okay. So but ಈ 3 I mean the triple bond benzene ring ಅಲ್ಲಿ ತುಂಬಾ highly unstable. ಸೊ ಅದಕ್ಕೆ ಏನ್ ಮಾಡುತ್ತೆ ಇನ್ನೊಂದು NaOH ಇದೆ. ಸೊ ಈ ಇನ್ನೊಂದು NaOH ಅಲ್ಲಿ ಆ OH ಏನಿದೆ ಆ OH ಈ OH ಇಲ್ಲಿಗೆ ಬರುತ್ತೆ, ಎಲೆಕ್ಟ್ರಾನ್ ಪುನಃ ವಾಪಸ್ ಹೋಗುತ್ತೆ. ಓಕೆ. ಸೊ ಇದನ್ನ ನಾವು ಏನು ಟ್ರಿಬಲ್ ಬಾಂಡ್ಸ್ ಇದೆಯಲ್ಲ ಇದನ್ನ ನಾವು ಬೆನ್ಸೈನ್ ಅಂತ ಕರಿತೀವಿ. ದಿಸ್ ಇಸ್ ಸೆಡ್ ಟು ಬಿ ಬೆನ್ಸೈನ್. ಸೊ ದಿಸ್ ಬೆನ್ಸೈನ್ ಇಸ್ ದ ರಿಯಾಕ್ಷನ್ ಇಂಟರ್ಮೀಡಿಯೇಟ್. ಸೊ ದಿಸ್ ಬೆನ್ಸೈನ್ ಇಸ್ ಗೋಯಿಂಗ್ ಟು ಬಿ ರಿಯಾಕ್ಷನ್ ಇಂಟರ್ಮೀಡಿಯೇಟ್ ಹಿಯರ್. ಸೊ ನೆಕ್ಸ್ಟ್ ಅದು ಏನ್ ಮಾಡುತ್ತೆ NaOH ಅಲ್ಲಿ ಇರುವಂತ OH ಹೋಗಿ ಇಲ್ಲಿ ಕೂತ್ಕೊಳ್ಳುತ್ತೆ. ಸೊ ದೆನ್ ದಿಸ್ ಫಾರ್ಮ್ಸ್, ಸೊ ಇಲ್ಲಿ ಎಲೆಕ್ಟ್ರಾನ್ ಹಾಗೆ ವಾಪಸ್ ಹೋಗಿ ಕೂತ್ಕೊಳ್ಳುತ್ತೆ. ದೆನ್ ದಿಸ್ ಫಾರ್ಮ್ಸ್ OH ಕೂತ್ಕೊಳ್ಳುತ್ತೆ. ಸೊ ಹಿಯರ್ ಆಕ್ಸಿಜನ್ ಏನ್ ಮಾಡುತ್ತೆ ಅದು ಎಲೆಕ್ಟ್ರಾನ್ ತಗೊಂಡು H ಏನ್ ಮಾಡುತ್ತೆ H ಹೋಗಿ ಇಲ್ಲಿರೋ ಎಲೆಕ್ಟ್ರಾನ್ ತಗೊಳುತ್ತೆ. ಓಕೆ. ಇಲ್ಲಿ ಹೋದ್ಮೇಲೆ OH ಹೋದ್ಮೇಲೆ Na+ ಹಾಗೆ ಉಳ್ಕೊಂಡಿದೆ. ಈ Na+ ಏನ್ ಮಾಡುತ್ತೆ ಹೋಗೋವಾಗ ಅಟ್ಯಾಕ್ ಮಾಡುತ್ತೆ. ಸೊ ಅವಾಗ ಏನಾಗುತ್ತೆ we will get sodium phenoxide. ಸೊ H ಇಲ್ಲಿ ಕೂತ್ಕೊಂಡ್ಮೇಲೆ ಅದು ಸ್ಟೇಬಲ್ ಆಗುತ್ತೆ ಎಲೆಕ್ಟ್ರಾನ್ ತಗೊಂಡ್ಮೇಲೆ. ಓಕೆ. ಸೊ ಸೋಡಿಯಂ ಫಿನೇಟ್ ಫಾರ್ಮೇಶನ್ ಆಗುತ್ತೆ. ಸೊ ದಿಸ್ ಇಸ್ ಸೋಡಿಯಂ ಫಿನೇಟ್. ದಿಸ್ ಇಸ್ ಸೋಡಿಯಂ ಫಿನೇಟ್. ಈ ಸೋಡಿಯಂ ಫಿನೇಟ್ ನ ನಾವೇನ್ ಮಾಡ್ತೀವಿ ಈಗ ಅಸಿಡಿಫಿಕೇಶನ್ ಮಾಡ್ತೀವಿ H+Cl-. ಸೊ ಇಲ್ಲಿ ನೀವು ನೋಡಿದ್ರೆ ಬೇಕಾದ್ರೆ ಇದನ್ನ ಈಗ ಬರ್ಕೋಬಹುದು O- Na+ ಅಂತ ಬರ್ಕೋಬಹುದು. ಸೊ Cl- Na+ ಜೊತೆ ಕಂಬೈನ್ ಆಗಿ they'll form NaCl and O ಜೊತೆ H ಕಂಬೈನ್ ಆಗಿ OH ಫಾರ್ಮೇಶನ್ ಆಗುತ್ತೆ. ಸೊ ಫೈನಲಿ we are going to get phenol here by this reaction. Okay. So mechanism is important illa, but for your better understanding I have written the mechanism. Okay. So but ನೀವು ಸಿಂಪಲ್ ಸ್ಟೆಪ್ ಆಗಿ ಕನ್ವರ್ಷನ್ ಆಫ್ ಅಥವಾ ಪ್ರಿಪರೇಷನ್ ಆಫ್ ಫಿನಾಲ್ ಹ್ಯಾಲೋರಿನ್ಸ್ ಇಂದ ಕೇಳಿದ್ರೆ ಈ ಸ್ಟೆಪ್ ಇಲ್ಲಿ ಇರುವಂತ ಸ್ಟೆಪ್ ನ ಬರೆದು ಕೂಡ ಸಾಕು, ಅಥವಾ ನಾನು ಸ್ಕ್ರೀನ್ ಅಲ್ಲಿ ತೋರಿಸಿದಂತ ದಿಸ್ ಸ್ಟೆಪ್ ಇಸ್ ಆಲ್ಸೋ ಫೈನ್. ಎರಡರಲ್ಲಿ ಯಾವ್ದು ಬೇಕಾದ್ರೂ ಬರೀಬಹುದು. ಈ ಸ್ಟೆಪ್ ಬರೆದ್ರು ನಿಮಗೆ ಮಾರ್ಕ್ಸ್ ಸಿಗುತ್ತೆ, ಅಲ್ಲಿ ನಾನು ತೋರಿಸಿರುವಂತ ಮೆಥಡ್ ಬರೆದ್ರು ಮಾರ್ಕ್ಸ್ ಸಿಗುತ್ತೆ. ಎರಡರಲ್ಲಿ ಯಾವ್ದು ಬೇಕಾದ್ರೂ ಬರೀಬಹುದು. ಫಾರ್ ಪ್ರಿಪರೇಷನ್ ಆಫ್ haloarines from Dow's process, and again this is one of the industrial most important industrial method. So ಇದು ಕ್ಲಿಯರ್ ಆಗಿದೆ ಎಲ್ರಿಗೂ? Yes, sir. Okay. So mechanism, if you want you can take a screenshot of the mechanism. Okay. So first method from haloarines, and the second method we have
So second method is benzene sulfonic acid. So from benzene sulfonic acid in the now next to phenols na prepare ಮಾಡ್ತಾ ಇದ್ದೀವಿ. Phenols is going to be prepared from next benzene sulfonic acid. So ಇಲ್ಲಿ ಏನ್ ಮಾಡ್ತಿದೀವಿ ಅಂದ್ರೆ again ಇದು one of the industrial method ಕೂಡ phenol preparation ಗೆ ಇದು ಕೂಡ one of the industrial method. So benzene is sulfonated with oleum. So oleum is H2S2O7 baritinanda oleum, and benzene sulfonic acid is so formed is converted to sodium phenoxide. On heating with molten sodium hydroxide, acidification of sodium salt gives phenol. So ಇಲ್ಲಿ ಕೂಡ ಈ reaction observe ಮಾಡಬಹುದು. So ಈ reaction ಅಲ್ಲಿ acidification ಆಗ್ತಿದೆ ಮತ್ತೆ base ಜೊತೆ react ಮಾಡುವಂತದ್ದು ಆಗ್ತಿದೆ. So we'll see the mechanism of this. Okay, ಇದನ್ನ ನೀವು ಸ್ಕ್ರೀನ್ ಶಾಟ್ ತಗೊಂಡ್ಬಿಟ್ರೆ ಒಳ್ಳೇದು ಬರ್ಕೊಳ್ಳೋಕ್ಕಿಂತ. ಆಮೇಲೆ ಬೇಕಾದ್ರೆ ನೀವು ಕುತ್ಕೊಂಡ್ ಬರ್ಕೊಬಹುದು, ಇಲ್ಲಾಂದ್ರೆ it takes a lot of time. Okay. So ಇಲ್ಲಿ ಬೆಂಜಿನ್ ಸಲ್ಫೋನಿಕ್ ಆಸಿಡ್ ಏನ್ ಫಾರ್ಮೇಶನ್ ಆಗುತ್ತೆ, ಈ ಬೆಂಜಿನ್ ಸಲ್ಫೋನಿಕ್ ಆಸಿಡ್ ಫಾರ್ಮೇಶನ್ ಆಗೋಕೆ ಇಲ್ಲಿ we need SO3H which is attached to benzene. ನೋಡಿ ಇದು SO3H ಇದೆಯಲ್ಲ, ಇದನ್ನ ನಾವು ಸಲ್ಫೋನೇಷನ್ ಅಂತ ಕರಿತೀವಿ. ಸೊ ಅದು ನಾವು ಎಲೆಕ್ಟ್ರೋಲಿಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಫಸ್ಟ್ ಪಿ ಸಿ ಓದಿದೀವಿ. ಆ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಅಲ್ಲಿ ಹ್ಯಾಲೋಜಿನೇಷನ್, ನೈಟ್ರೇಷನ್, ಸಲ್ಫೋನೇಷನ್ ಅಂತ ಇದೆ. ಆ ಸಲ್ಫೋನೇಷನ್ ಮಾಡಿದಾಗ ನಮಗೆ ಫೈನಲ್ ಪ್ರಾಡಕ್ಟ್ ಬರುವಂತದ್ದು ಇದೆ SO3H. ಸೊ ಇಲ್ಲೂ ಕೂಡ ಬೇಕಾದ್ರೆ ನಾವು ಸಲ್ಫೋನೇಷನ್ ಪ್ರೋಸೆಸ್ ಇಂದನೂ ಯು ಕ್ಯಾನ್ obtain ದಿಸ್. ಸೊ ಇಲ್ಲೇನ್ ಮಾಡ್ತೀವಿ ಅಂದ್ರೆ ವಿ ಆರ್ ಗೋಯಿಂಗ್ ಟು ಟೇಕ್ ಅ ಬೆಂಜಿನ್ ಹಿಯರ್. ಓಕೆ, ಸೊ ಫಸ್ಟ್ ಸಲ್ಫೋನೇಷನ್ ಪ್ರೋಸೆಸ್ ಮಾಡ್ತಾ ಇದ್ದೀನಿ. ಬೆಂಜಿನ್ ತಗೊಂಡಿದ್ದೀವಿ. ಸೊ ಬೆಂಜಿನ್ ವಿ ಆರ್ ಗೋಯಿಂಗ್ ಟು ರಿಯಾಕ್ಟ್ ವಿತ್ ಓಲಿಯಂ. ಓಲಿಯಂ ಇಸ್ ದಿಸ್ ಒನ್, H2S2O7. ಸೊ ದಿಸ್ ಇಸ್ ಓಲಿಯಂ. ಓಕೆ, ಸೊ ಈ ಓಲಿಯಂ ಜೊತೆ ನಾವು ರಿಯಾಕ್ಟ್ ಮಾಡ್ಬೋದು, ಇಲ್ಲ ನೀವು ಫ್ಯೂಮಿಂಗ್ H2SO4 ಅಂತ ಇರ್ಬೋದು. ಫ್ಯೂಮಿಂಗ್ H2SO4 ಜೊತೆ ರಿಯಾಕ್ಟ್ ಮಾಡ್ಬೋದು. ಯು ವಿಲ್ ಗೆಟ್ ಬೆಂಜಿನ್ ಸಲ್ಫೋನಿಕ್ ಆಸಿಡ್. ಸೊ ದಿಸ್ ಇಸ್ ಬೆಂಜಿನ್ ಸಲ್ಫೋನಿಕ್ ಆಸಿಡ್. This is benzene sulfonic acid, SO3H. Okay, so this is very important. ಇದನ್ನೇ ಫಸ್ಟ್ ನಾವು ಬರ್ಕೋಬೇಕಾಗಿರೋದು ಬೆಂಜಿನ್ ಸಲ್ಫೋನಿಕ್ ಆಸಿಡ್. ಸೊ ನೆಕ್ಸ್ಟ್ ಈ ಬೆಂಜಿನ್ ಸಲ್ಫೋನಿಕ್ ಆಸಿಡ್ ಆದ್ಮೇಲೆ ಸೊ ಫಸ್ಟ್ ಸ್ಟೆಪ್ ಅಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಇದನ್ನ ವಿ ಆರ್ ಗೋಯಿಂಗ್ ಟು ರಿಯಾಕ್ಟ್ ವಿತ್ ದ ಬೇಸ್. ಸೊ ಬೇಸ್ ಜೊತೆ ರಿಯಾಕ್ಟ್ ಮಾಡ್ತೀವಿ, ದಿಸ್ SO3H. ಸೊ ದಿಸ್ ಇಸ್ ಗೋಯಿಂಗ್ ಟು ಬಿ ರಿಯಾಕ್ಟಿಂಗ್ ವಿತ್ ಬೇಸ್, ದಟ್ ಇಸ್ NaOH. ಸೊ NaOH ಜೊತೆ ರಿಯಾಕ್ಟ್ ಆದಾಗ ನಮ್ಗೆ ಇಲ್ಲಿರುವಂತಹ H, ಇಲ್ಲಿರುವಂತಹ OH ಎರಡು ಕಂಬೈನ್ ಆಗಿ ವಾಟರ್ ಮಾಲಿಕ್ಯೂಲ್ ಆಚೆ ಬರುತ್ತೆ. ಈ O ಗೆ NaO ಗೆ ಅಟ್ಯಾಚ್ ಆಗುತ್ತೆ. So we'll get SO3Na here. Okay, ಇದು ಫಸ್ಟ್ ಸ್ಟೆಪ್ ಅಲ್ಲಿ ಆಗುವಂತದ್ದು. ಫಸ್ಟ್ ಸ್ಟೆಪ್ ಅಲ್ಲಿ SO3Na ಫಾರ್ಮೇಶನ್ ಆಗುತ್ತೆ. ಈ SO3Na ಫಾರ್ಮೇಶನ್ ಆಗಿರೋದನ್ನ ನಾವು ಸೋಡಿಯಂ ಬೆಂಜಿನ್ ಸಲ್ಫೋನೇಟ್ ಅಂತ ಕರಿತೀವಿ. ಸೋಡಿಯಂ ಬೆಂಜಿನ್ sulfonate. Okay, so this is formed. So sodium benzene sulfonate formation ಆಗುತ್ತೆ. So next is sodium benzene sulfonate na we are going to fuse with the solid sodium hydroxide. ಅಂದ್ರೆ as I told molten. So molten state ಅಲ್ಲಿ ಇರುವಂತಹ sodium hydroxide ಜೊತೆ ನಾವು fuse ಮಾಡ್ತೀವಿ ಇಲ್ಲಿ. So next step ಅಲ್ಲಿ ಏನ್ ಮಾಡ್ತೀವಿ, ಈ SO3Na ಏನಿದೆ, I will continue in this only. ಈ SO3Na ಏನಿದೆ ಇದನ್ನ ನಾವು we are going to fuse with NaOH, molten NaOH. ನಾನು ಅದನ್ನ ಎರಡು NaOH ನ ಈ ತರ ಬರ್ಕೋತೀನಿ for our better understanding. ಓಕೆ, ಸೊ ಇಲ್ಲಿ ಏನಾಗುತ್ತೆ ನೋಡಿ, ಈ H ಮತ್ತೆ ಇಲ್ಲಿರುವಂತಹ OH. So this will combine and then will be removed as a NaH2O. Then ಈ Na, okay, ಇಲ್ಲಿರುವಂತ Na, ಈ Na and this thing. Okay, so that is Na2SO3. ಇದು ಗೊತ್ತಾಯ್ತಾ ನೋಡಿ ಸ್ಟೆಪ್.
ಈ OH ಇಲ್ಲಿ H2O ಆಯ್ತು. ಈಗ ಈ Na ಮತ್ತೆ ಇಲ್ಲಿರೋ SO3 Na ಕಂಬೈನ್ ಆಗಿ Na2SO3 ಆಚೆಗೆ ಬರುತ್ತೆ. ಇನ್ನು ಇಲ್ಲಿ ಟೆಂಪರೇಚರ್ ಕೂಡ ಮೇಂಟೈನ್ ಮಾಡ್ತೀವಿ. ಎಷ್ಟು ಟೆಂಪರೇಚರ್ ಅಂದ್ರೆ 623 ಕೆಲ್ವಿನ್ ಟೆಂಪರೇಚರ್ ಕೂಡ ಮೇಂಟೈನ್ ಮಾಡ್ತೀವಿ. ಸೊ ನೆಕ್ಸ್ಟ್ ನಮಗೆ ಪ್ರಾಡಕ್ಟ್ ಇಲ್ಲಿಗೆ ONA ಅಟ್ಯಾಚ್ ಆಗುತ್ತೆ. ಇಲ್ಲಿ ರಿಮೈನಿಂಗ್ ಇದೆಯಲ್ಲ, ಇಲ್ಲಿ ಇದೆಯಲ್ಲ, ಈ ONA ಅಟ್ಯಾಚ್ ಆಗುತ್ತೆ. ಓಕೆ, ಕ್ಲಿಯರ್? ಸೊ ಈ ONA ಬಂದ ತಕ್ಷಣ ನೆಕ್ಸ್ಟ್ ಏನಿಲ್ಲ, ನೀವು ಅಸಿಡಿಫಿಕೇಶನ್ ಮಾಡುವಂತದ್ದು. ಅಸಿಡಿಫಿಕೇಶನ್ HCl ಜೊತೆ ಮಾಡ್ತೀರಾ. ಅಗೇನ್ HCl ಜೊತೆ ಮಾಡಿದಾಗ NaCl ಆಚೆಗೆ ಹೋಗುತ್ತೆ. NaCl ಆಚೆಗೆ ಹೋಗಿ ಫೈನಲಿ we are going to get phenol here. Is that clear? Check ಮಾಡಿ. ಏನಾದರೂ ಡೌಟ್ಸ್ ಇದ್ರೆ ಕೇಳಿ. ಓಕೆ, ಸೊ ಫಸ್ಟ್ ನಾವಿಲ್ಲಿ ಈ ಕೇಸಲ್ಲಿ ಬೆಂಜಿನ್ ತಗೊಂಡಿದ್ದೀವಿ. ಬೆಂಜಿನ್ ಸಲ್ಫೋನೇಷನ್ ಮಾಡ್ತಾ ಇದೀವಿ. ಸಲ್ಫೋನೇಷನ್ ಯಾವ್ದು ಜೊತೆ ಮಾಡ್ತಿದೀವಿ ಅಂದ್ರೆ ಓಲಿಯಂ H2SO7 ಜೊತೆ ಸಲ್ಫೋನೇಷನ್ ಮಾಡಿದ್ವಿ. ಸಲ್ಫೋನೇಷನ್ ಮಾಡಿದಾಗ ನಮಗೆ ಬೆಂಜಿನ್ ಸಲ್ಫೋನೋಯಿಕ್ ಆಸಿಡ್ ಬರುತ್ತೆ, SO3H. ಸೊ ಈ ಬೆಂಜಿನ್ ಸಲ್ಫೋನಿಕ್ ಆಸಿಡ್ ನ ಅಗೇನ್ ಯು ಆರ್ ಗೋಯಿಂಗ್ ಟು ರಿಯಾಕ್ಟ್ ವಿತ್ ಬೇಸ್. ಅಂದ್ರೆ ಇಲ್ಲಿ ನೋಡಿ, ನೀವು ಅಬ್ಸರ್ವ್ ಮಾಡಿದ್ರೆ ಇದು ಸಲ್ಫೋನೋಯಿಕ್ ಆಸಿಡ್, ಇದು ಆಸಿಡ್, ಇದು ಆಸಿಡ್ ಆಯ್ತು, ಇದು ಬೇಸ್ ಆಯ್ತು. ಆಸಿಡ್ ಬೇಸ್ ರಿಯಾಕ್ಟ್ ಆದಾಗ ಏನಾಗಬೇಕು, ನಮ್ಗೆ ಸಾಲ್ಟ್ ಬರ್ಬೇಕು. ಇದು ಸಾಲ್ಟ್, ದಿಸ್ ಇಸ್ ಸೋಡಿಯಂ ಬೆಂಜಿನ್ ಸಲ್ಫೋನೈಡ್, ದಿಸ್ ಇಸ್ ಸಾಲ್ಟ್ ವಿತ್ ಎಲಿಮಿನೇಷನ್ ಆಫ್ ವಾಟರ್. ಸೊ ಸಾಲ್ಟ್ ಮತ್ತೆ ವಾಟರ್ ಆಚೆಗೆ ಬಂತು. ನೆಕ್ಸ್ಟ್ ಅದನ್ನ ಏನ್ ಮಾಡ್ತಿದೀವಿ, ಅದನ್ನ ಮೋಲ್ಟನ್ ಸೋಡಿಯಂ ಹೈಡ್ರಾಕ್ಸೈಡ್ ಅಥವಾ ಸಾಲಿಡ್ ಸೋಡಿಯಂ ಹೈಡ್ರಾಕ್ಸೈಡ್ ಜೊತೆ 623 ಕೆಲ್ವಿನ್ ರಿಯಾಕ್ಟ್ ಮಾಡಿದಾಗ ವಾಟರ್ ಮತ್ತೆ Na2SO3 ಆಚೆಗೆ ಹೋಗುತ್ತೆ. ಸೊ Na2SO3 ವಾಟರ್ ಹೋದಾಗ ಇಲ್ಲಿರುವಂತ ONA ಇಲ್ಲಿ ಅಟ್ಯಾಚ್ ಆಗಿ ಸೋಡಿಯಂ ಫಿನೇಟ್ ಫಾರ್ಮೇಶನ್ ಮಾಡುತ್ತೆ. ಸೊ ದಿಸ್ ಇಸ್ ಸೋಡಿಯಂ ಫಿನೇಟ್. ಸೋಡಿಯಂ ಫಿನೇಟ್ ಇಸ್ ಫಾರ್ಮ್. ಸೊ ನೆಕ್ಸ್ಟ್ ಸೋಡಿಯಂ ಫಿನೇಟ್ ನ ಅಸಿಡಿಫಿಕೇಶನ್ ಮಾಡ್ತೀವಿ HCl ಜೊತೆ, ಯು ಆರ್ ಗೋಯಿಂಗ್ ಟು ಗೆಟ್ ಫಿನಾಲ್. So this is the mechanism for preparation of phenol from benzene sulfonic acid. So this is again the mechanism is for your understanding. So you just direct reaction bekare baribodu. So is that clear to everyone? So nodi onsala. So check ಮಾಡಿ. If you people find anything difficult or any doubt arises for you, can ask me. ಓಕೆ, ಬಟ್ ಇಲ್ಲಿ ಪ್ರಿಪರೇಷನ್ ಮೇಲೆ ಕ್ವಶನ್ಸ್ ಅರೈಸ್ ಆಗೇ ಆಗುತ್ತೆ ಬೋರ್ಡ್ ಎಕ್ಸಾಮ್ ವೈಸ್. ಸೊ ಕೇಳ್ತಾರೆ ಕ್ವಶನ್. ಕ್ಲಿಯರ್ ಆಗಿದೆ ಎಲ್ರಿಗಿದು? Yes, sir. Okay. Yes, sir. So that's the third method for the preparation of phenol. Okay, so phenol preparation ge second method. Next ನಮಗೆ ಡೈಸೋನಿಯಂ ಸಾಲ್ಟ್ ಇಂದ ಪ್ರಿಪರೇಷನ್ ಇದೆ. The preparation of phenol from diazonium salt. So diazonium salt is formed by treating aromatic primary amine with nitrous acid. ಅಂದ್ರೆ ಅನಿಲಿನ ನಾವು ನೈಟ್ರಸ್ ಆಸಿಡ್ NO2 ಅಥವಾ HNO2 ನೈಟ್ರಸ್ ಆಸಿಡ್. ಸೊ ಅದ್ರ ಜೊತೆಗೆ ರಿಯಾಕ್ಟ್ ಮಾಡಿ ಸೋಡಿಯಂ ನೈಟ್ರೇಟ್ ಮತ್ತೆ HCl ಪ್ರೆಸೆಂಟ್ ಅಲ್ಲಿ ಕೋಲ್ಡ್, ಅದು 273 to 278 ಕೆಲ್ವಿನ್ ಅಂದ್ರೆ 0 ಇಂದ 5 ಡಿಗ್ರಿ ಸೆಲ್ಸಿಯಸ್, ಅಂದ್ರೆ ತುಂಬಾ ಲೋ ಟೆಂಪರೇಚರ್. ಸೊ ತುಂಬಾ ಲೋ ಟೆಂಪರೇಚರ್ ಅಲ್ಲಿ ನಮಗೆ ಸಾಲ್ಟ್ ಫಾರ್ಮೇಶನ್ ಆಗುತ್ತೆ, ಅದು ಬೆಂಜಿನ್ ಡೈಸೋನಿಯಂ ಕ್ಲೋರೈಡ್ NaCl ಫಾರ್ಮೇಶನ್ ಆಗುತ್ತೆ. ಓಕೆ, ಸೊ ಅದನ್ನ ನೆಕ್ಸ್ಟ್ ನಾವು ಹೈಡ್ರೋಲಿಸಿಸ್ ಮಾಡ್ತೀವಿ. ಡೈಸೋನಿಯಂ ಸಾಲ್ಟ್ ಏನ್ ಬರುತ್ತೆ ಅದನ್ನ ಹೈಡ್ರೋಲಿಸಿಸ್ ಮಾಡ್ತಾ ಇದೀವಿ. ಸೊ ಸ್ವಲ್ಪ ಟೆಂಪರೇಚರ್ ಜಾಸ್ತಿ, ಇದು ಬೈ ವಾರ್ಮಿಂಗ್ ದ ವಾಟರ್ ಅಷ್ಟೇ. ಸೊ ಏನು ಬೆಂಜಿನ್ ಡೈಸೋನಿಯಂ ಕ್ಲೋರೈಡ್ ಫಾರ್ಮೇಶನ್ ಆಗುತ್ತೆ ಅದನ್ನ ವಾಟರ್ ಜೊತೆಗೆ ಸ್ವಲ್ಪ ವಾರ್ಮ್ ಮಾಡ್ತೀವಿ.
ಸೊ ವಾರ್ಮ್ ಮಾಡಿದಾಗ N2 ಮತ್ತೆ Cl ಒಂದು H ಜೊತೆ ಕಂಬೈನ್ ಆಗಿ ಆಚೆ ಬರುತ್ತೆ, HCl ಆಗಿ. N2 ಹಾಗೆ ಉಳ್ಕೊಳ್ಳುತ್ತೆ. ಇನ್ನು ಉಳಿದಿದ್ದು OH ಏನಾಗುತ್ತೆ, ಬೆಂಜಿನ್ ರಿಂಗ್ ಗೆ ಅಟ್ಯಾಚ್ ಆಗುತ್ತೆ. ಸೊ ದೆನ್ ಯು ಆರ್ ಗೋಯಿಂಗ್ ಟು ಗೆಟ್ phenol there. So it's a direct simple reaction, so it doesn't requires more explanation. So ನೀವು ಇಲ್ಲಿ ಏನು ಅಬ್ಸರ್ವ್ ಮಾಡ್ತಿದ್ರೆ ಸ್ಟೆಪ್ ಅದನ್ನೇ ಬರೆದ್ರೆ ಸಾಕು from diazonium salt. ಯಾಕಂದ್ರೆ you already studied about the diazonium salt in allogens and aromatic salt. So ಅದನ್ನೇ ಇಲ್ಲಿ ಹೇಳ್ತಾ ಇದ್ದೀನಿ. So I'll not explain much more about this. So ಇಷ್ಟು ಕ್ಲಿಯರ್ ಆಗಿದೆಯಾ? ಸೊ 3 ಮೆಥಡ್ ಆಯ್ತು ಪ್ರಿಪರೇಷನ್ ಆಫ್ ಫಿನಾಲ್ಸ್ ಗೆ. ಫ್ರಮ್ ಹ್ಯಾಲೋರಿನ್ಸ್ ಒಂದು, ನೆಕ್ಸ್ಟ್ ಬೆಂಜಿನ್ ಸಲ್ಫೋನಿಕ್ ಆಸಿಡ್, ದೆನ್ ಫ್ರಮ್ diazonium salt. So next one we have is very important. Idu exam alli keltare, board exam ge 100% 2 in the 3 marks ge baranta question idu. From cumin, preparation of phenols from cumin. So phenol is manufactured from hydrocarbon cumin. Cumin andre eno? Cumin is nothing but isopropyl benzene. Cumin is isopropyl benzene. It is oxidized in the presence of air to cumin hydroperoxide. First step for cumin na tagondu adana oxidation ಮಾಡ್ತಾ ಇದ್ದೇವೆ in the presence of air to cumin hydroperoxide. So hydroperoxide ನೀವು ಅಲ್ಲಿ ನೋಡಬಹುದು O single bond O. Peroxide ಎಲ್ಲೆಲ್ಲಿ ನೋಡ್ತೀರಾ ಅಲ್ಲೆಲ್ಲ O single bond O ಇದ್ದೇ ಇರುತ್ತೆ with oxidation state of -1. So remember that one. Peroxide so always has a O single bond O. Then adana matte we are going to react with the dilute sulfuric acid. Eno cumin hydrogen peroxide ಬರ್ತಾ ಇದೆ, adna will react with the dilute sulfuric acid around 373 Kelvin temperature ಅಲ್ಲಿ. So at that case we are going to get phenol and acetone as a product. CH3COCH ಅದು ಆಚೆ ಬರುತ್ತೆ. Okay, so we'll see the mechanism of this. Okay, so idu free radical mechanism na follow ಮಾಡುತ್ತೆ actually. Okay, so here we'll take isopropyl benzene. First to isopropyl benzene ಹೇಗೆ ಪ್ರೊಡ್ಯೂಸ್ ಆಯ್ತು ಅಂತ ಚೆಕ್ ಮಾಡೋಣ. ಬೆಂಜಿನ್ ನ ನಾವು isopropyl benzene ಗೆ ಕನ್ವರ್ಟ್ ಮಾಡಬೇಕು ಫಸ್ಟ್. Okay, so this is benzene. So this benzene ಏನಾಗುತ್ತೆ, reacts with the propene alkyl. Okay, propene ಜೊತೆ react ಆಗುತ್ತೆ. ಇಲ್ಲಿ ನಾವು in the presence of phosphoric acid, that is H3PO4, ಮತ್ತೆ ಟೆಂಪರೇಚರ್ ಪ್ರೆಷರ್ ಸ್ವಲ್ಪ ಜಾಸ್ತಿನೇ ಇರುತ್ತೆ ಈ ಕೇಸಲ್ಲಿ. ಓಕೆ, ಸೊ ಇದರಿಂದ ನಮಗೆ ಐಸೋಪ್ರೊಪೈಲ್ ಬೆಂಜಿನ್ ಬರುತ್ತೆ. ಸೊ ಐಸೋಪ್ರೊಪೈಲ್ ಬೆಂಜಿನ್ ಹೇಗೆ ಬರುತ್ತೆ ಅಂತ ನೋಡೋಣ. ಇದು ನೀವು ನೋಡಿದ್ರೆ ದಿಸ್ ಅನ್ ಆಲ್ಕೈಲ್ ಗ್ರೂಪ್, CH3CH ಡಬಲ್ ಬಾಂಡ್ ಇಸ್ ಅನ್ ಆಲ್ಕೈಲ್ ಗ್ರೂಪ್. ಈ ಆಲ್ಕೈಲ್ ಗ್ರೂಪ್ ನಾವು ಬೆಂಜಿನ್ ಆಡ್ ಮಾಡ್ತಾ ಇದೀವಿ. ಸೊ ಅಂದ್ರೆ ಇದು ಯಾವ್ದು ಮೆಥಡ್ ಆಯ್ತು, ಫ್ರಿಡೆಲ್ ಕ್ರಾಫ್ಟ್ ಆಲ್ಕೈಲೇಷನ್ ಆಯ್ತು. ಅಗೇನ್ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಕಮ್ ಅಕ್ರಾಸ್ ಆಲ್ರೆಡಿ. ಸೊ ಆಲ್ಕೈಲ್ ಗ್ರೂಪ್ ನ ಬೆಂಜಿನ್ ಆಡ್ ಮಾಡ್ತಿರೋದ್ರಲ್ಲ ಇದನ್ನ ಫ್ರಿಡೆಲ್ ಕ್ರಾಫ್ಟ್ ಆಲ್ಕೈಲೇಷನ್ ಅಂತ ಕರಿತೀವಿ. ಸೊ ಫ್ರಿಡೆಲ್ ಕ್ರಾಫ್ಟ್ ಆಲ್ಕೈಲೇಷನ್ ಪ್ರಕಾರ ಇಲ್ಲಿ ಏನಾಗುತ್ತೆ ನೋಡಿ, ಈ ಫಾಸ್ಫರಿಕ್ ಆಸಿಡ್ ಏನ್ ಮಾಡುತ್ತೆ, ಇಟ್ ಗಿವ್ಸ್ H+ ಅಯಾನ್. ಒಂದು H+, ಇದು ಕೆಟಲಿಸ್ಟ್ ಅಲ್ವಾ ಫಾಸ್ಫರಿಕ್ ಆಸಿಡ್. ಸೊ ಅದಕ್ಕೆ ಏನ್ ಮಾಡುತ್ತೆ, ಒಂದು H+ ಅಯಾನ್ ಕೊಡುತ್ತೆ. ಸೊ ಈ H+ ಅಯಾನ್ ಹೋಗೋಕ್ಕಿಂತ ಮುಂಚೆ ಇಲ್ಲಿ ನೋಡಿ, ಇಲ್ಲಿ CH2 ಇಂದ ಇಲ್ಲಿಗೆ ಶಿಫ್ಟ್ ಆಗುತ್ತೆ. ಈ ಡಬಲ್ ಬಾಂಡ್ ಅಲ್ಲಿರೋ ಎಲೆಕ್ಟ್ರಾನ್ ಇಲ್ಲಿ ಶಿಫ್ಟ್ ಆಗುತ್ತೆ. ಶಿಫ್ಟ್ ಆದಾಗ ದಿಸ್ ಗೆಟ್ಸ್ ಅ ಪಾಸಿಟಿವ್ ಅಂಡ್ ದಿಸ್ ಗೆಟ್ಸ್ ಅ ನೆಗೆಟಿವ್. ಅವಾಗ ಏನಾಗುತ್ತೆ, H+ ಇಲ್ಲಿಗೆ ಬಂದು ಅಟ್ಯಾಕ್ ಮಾಡುತ್ತೆ. ಓಕೆ, ಸೊ ನೆಕ್ಸ್ಟ್ ನಮ್ಗೆ ಈ CH3CH+ ಏನಿದೆ ಇದು ಇಲ್ಲಿಗೆ ಅಟ್ಯಾಕ್ ಆಗುತ್ತೆ ಬೆಂಜಿನ್. ಸೊ ಬೆಂಜಿನ್ ಅಲ್ಲಿ ಆಲ್ರೆಡಿ ಒಂದು H ಕಾರ್ಬನ್ ಇದೆ. ಈ H ಏನಾಗುತ್ತೆ, ಅದ್ರ ಪೊಸಿಷನ್ ಬಿಡುತ್ತೆ, ಅವಾಗ ಇಲ್ಲಿಗೆ ನೆಗೆಟಿವ್ ಚಾರ್ಜ್ ಬರುತ್ತೆ.
ಸೊ ಈ ನೆಗೆಟಿವ್ ಚಾರ್ಜ್ ಈ ಪಾಸಿಟಿವ್ ಚಾರ್ಜ್ ಹೋಗಿ ಅಟ್ಯಾಕ್ ಮಾಡುತ್ತೆ. ಏನು H+ ನ ಫಾಸ್ಫರಿಕ್ ಆಸಿಡ್ ಕೊಟ್ಟಿತ್ತು ಆ H+ ಪುನಃ ಇಲ್ಲಿಂದ ಸಿಗುತ್ತೆ ಇನ್ ದ ಫಾರ್ಮ್ ಆಫ್ H+. ಓಕೆ, ಸೊ ದೆನ್ ಸೊ ಬೆನ್ಸಿನ್ ರಿಂಗ್ ಇದೆ. ಸೊ ಇದಕ್ಕೆ as I told this is going to shoot and attack. ಸೊ ಅದು ಹೋಗಿ ಅಟ್ಯಾಕ್ ಮಾಡುತ್ತೆ CH3 CH CH2. ಸಾರಿ, ಇದು CH3 ಆಗ್ಬೇಕು. ಇಲ್ಲೊಂದು H ಅಟ್ಯಾಕ್ ಆಗುತ್ತೆ. ಸೊ ಅದರಿಂದ ಇದು CH3 ಆಗುತ್ತೆ. ಸೊ ಹೇಳ್ತೀನಿ ಒಂದು ನಿಮಿಷ. ಸೊ ದಿಸ್ ಈಸ್ ಐಸೋಪ್ರೊಪೈಲ್. ಸರ್ ಅದು ಸಿಂಗಲ್ ಬಾಂಡ್ ಅಲ್ವಾ? ಸರ್ ಅದು ಸಿಂಗಲ್ ಬಾಂಡ್ ಆಗ್ಬೇಕಲ್ವಾ? ಹೌದೌದು, ಸಿಂಗಲ್ ಬಾಂಡ್ ಆಗುತ್ತೆ. ಸೊ ಇದು ಐಸೋಪ್ರೊಪೈಲ್ ಬೆಂಜಿನ್. ಸೊ ಫಸ್ಟ್ ಇಲ್ಲಿ ಏನ್ ನಾವು ಮಾಡಿದ್ವಿ ಅಂದ್ರೆ ಐಸೋಪ್ರೊಪೈಲ್ ಬೆಂಜಿನ್ ನ ಪ್ರಿಪರೇಷನ್ ಮಾಡ್ತೀವಿ. ಸೊ ನೀವು ಅಬ್ಸರ್ವ್ ಮಾಡ್ಬೋದು, ಫಸ್ಟ್ ನನ್ನ ಹತ್ರ ಪ್ರೋಪೇನ್ ಇತ್ತು ಮತ್ತೆ ಬೆಂಜಿನ್ ಇತ್ತು. ಈಗ ಏನ್ ಮಾಡಿದೆ ಅಂದ್ರೆ ಇನ್ ದ ಪ್ರೆಸೆನ್ಸ್ ಆಫ್ ಫಾಸ್ಫರಿಕ್ ಆಸಿಡ್ ಇಂದ ಫಾಸ್ಫರಿಕ್ ಆಸಿಡ್ ಕೆಲಸ ಏನಂದ್ರೆ H+ ನ ಕೊಡೋದು, ಕ್ಯಾಟಲಿಸ್ಟ್ ನ ಕೊಡೋದು. ಈ H+ ನ ಕೊಡುತ್ತೆ. ಸೊ ಇಲ್ಲಿ ಡಬಲ್ ಬಾಂಡ್ ಇಂದ ಎಲೆಕ್ಟ್ರಾನ್ ಏನಾಗುತ್ತೆ, ಈ CH2 ಶಿಫ್ಟ್ ಆಗುತ್ತೆ. ಅಗೇನ್ ಸೆಕೆಂಡರಿ ಕಾರ್ಬೋಕ್ಯಾಟೈನ್ ಸ್ಟೇಬಿಲಿಟಿ ಮೇಲೆ ಡಿಪೆಂಡ್ ಆಗಿ ಇಲ್ಲಿ ಶಿಫ್ಟ್ ಆಗುತ್ತೆ. ಸೊ ಅಗೇನ್ ಈ H+ ಹೋಗಿ ಈ ಮೈನಸ್ ಅಟ್ಯಾಕ್ ಆಗುತ್ತೆ. ಮತ್ತೆ ಈಗ ಈ ಪ್ಲಸ್ ಸ್ಟೇಪ್ ಇದ್ರಲ್ಲಿ ಇದು ಸ್ಟೇಬಲ್ ಇರಲ್ಲ. ಸೊ ಅದೇನ್ ಮಾಡ್ಬೇಕು, ಹೋಗಿ ಇಲ್ಲಿ ಬೆಂಜಿನ್ ಅಟ್ಯಾಕ್ ಆಗುತ್ತೆ. ಸೊ ಬೆಂಜಿನ್ ಅಟ್ಯಾಕ್ ಬೇಕು ಅಂದ್ರೆ ಅಲ್ಲಿ ಆಲ್ರೆಡಿ ಬೆಂಜಿನ್ ಅಲ್ಲಿ ಎಲ್ಲಾ ಕಾರ್ಬನ್ ಹೈಡ್ರೋಜನ್ ಸ್ಯಾಟಿಸ್ಫೈ ಆಗಿರ್ತದೆ. ಸೊ ಒನ್ ಆಫ್ ದ ಹೈಡ್ರೋಜನ್ ಏನಾಗುತ್ತೆ, ಅದು ಎಲೆಕ್ಟ್ರಾನ್ ನ ಬೆಂಜಿನ್ ಕೊಟ್ಟು ಅದು ಆಚೆಗೆ ಬರುತ್ತೆ ಇನ್ ದ ಫಾರ್ಮ್ ಆಫ್ H+. ಈ H+ ಏನ್ ಆಚೆಗೆ ಬರುತ್ತೆ ಅದು ಹೋಗಿ H3PO4 ಜೊತೆ ಜಾಯ್ನ್ ಆಗುತ್ತೆ. ಅಂದ್ರೆ H3PO4 ಒಂದು H+ ನ ಕೊಟ್ಟಿತ್ತು, ಪುನಃ ಅದೊಂದು H+ ನ ತಗೋತು. ಸೊ ಕ್ಯಾಟಲಿಸ್ಟ್ ಕೆಲಸ ಮುಗಿತು. ಮತ್ತೆ ಈ ನೆಗೆಟಿವ್ ಪೊಸಿಷನ್ ಏನಿತ್ತು ಅದಕ್ಕೆ ಈ ಆಲ್ಕೈಲ್ ಏನಿತ್ತು ಅದು ಹೋಗಿ ಅಟ್ಯಾಕ್ ಆಗುತ್ತೆ. ಪ್ರೊಫೈಲ್ ಏನಿದೆ ಅದು ಹೋಗಿ ಅಟ್ಯಾಕ್ ಆಗುತ್ತೆ. ಸೊ ದೆನ್ ಇಟ್ ಫಾರ್ಮ್ಸ್ ಐಸೋಪ್ರೊಪೈಲ್ ಬೆಂಜಿನ್ ಹಿಯರ್. Is that clear? Yes sir. Yes sir. Okay. ಸೊ ಇದನ್ನ ಅರೇಂಜ್ ಮಾಡ್ತೀನಿ. ಐಸೋಪ್ರೊಪೈಲ್ ಬೆಂಜಿನ್ ಮಾತ್ರ ತಗೋತೀನಿ ನಾನು. ನೆಕ್ಸ್ಟ್ ಟೈಮ್ 2 ಸ್ಟೆಪ್ ದೊಡ್ಡದಿದೆ. ಓಕೆ, ಸೊ ಇಷ್ಟು ಬರ್ಕೊಂಡಿದ್ರೆ ಐ ವಿಲ್ ಕ್ಲಿಯರ್ ದಿಸ್. Okay. So now we'll take isopropyl benzene. So better I'll write this as yes. Okay. Okay. So it's time to next ಇಲ್ಲೇನ್ ಮಾಡ್ತೀವಿ ಅಂದ್ರೆ ಈಗ ನಾವು ಆಕ್ಸಿಜನ್ ಜೊತೆ ರಿಯಾಕ್ಟ್ ಮಾಡಬೇಕು. So oxygen is this one. So here it undergoes a free radical mechanism as I told, and here it undergoes homolytic cleavage. So ಈ ಜಾಗದಲ್ಲಿ homolytic cleavage ಆಗುತ್ತೆ. ಅದೇ ರೀತಿ ಈ ಆಕ್ಸಿಜನ್ ಹತ್ರನು homolytic cleavage ಆಗುತ್ತೆ. homolytic cleavage ಆದಾಗ ನಾವು ಬರುವಂತದ್ದು ಏನು ಪ್ರಾಡಕ್ಟ್ಸ್? ಫ್ರೀ ರಾಡಿಕಲ್ ಫಾರ್ಮೇಶನ್ ಮಾಡುತ್ತೆ. ಓಕೆ, ಸೊ ಫ್ರೀ ರಾಡಿಕಲ್ ಫಾರ್ಮೇಶನ್ ಆದಾಗ ಅದೇ ಫಾರ್ಮೇಶನ್ ಆಗುತ್ತೆ. ಓಕೆ, ಸೊ CH3 ಇಲ್ಲೇ ಬರೋದು ಮತ್ತೆ ಈ CH3 ಇಲ್ಲಿ ಕೂರಿಸ್ತಾರೆ. ಓಕೆ, ಸೊ ಈಗ ಇಲ್ಲಿ C ಮತ್ತೆ H ಮಧ್ಯ ಏನಾಗಿದೆ ನಮ್ಗೆ ಫ್ರೀ ರಾಡಿಕಲ್. H ಗೂ ಒಂದು ಡಾಟ್, C ಗೂ ಒಂದು ಡಾಟ್, ಮತ್ತೆ ಇಲ್ಲಿ ಆಕ್ಸಿಜನ್ ಗಳಿದೆ ನೋಡಿ ಅವಕ್ಕೂ ಒಂದೊಂದು ಡಾಟ್ ಬರುತ್ತೆ. ಸೊ ಅದನ್ನ ಸೆಂಟ್ರಲ್ ಹಾಕ್ತೀನಿ. ಓಕೆ, ಸೊ ಅವಾಗ ಏನಾಗುತ್ತೆ ನಮ್ಗೆ ಕ್ಯುಮಿನ್ ಹೈಡ್ರೋಜನ್ ಪೆರಾಕ್ಸೈಡ್ ಫಾರ್ಮೇಶನ್ ಆಗುತ್ತೆ ಇದರಿಂದ. ಸೊ ನೆಕ್ಸ್ಟ್ ವಾಟ್ ವಿ ಆರ್ ಗೋಯಿಂಗ್ ಟು ಗೆಟ್ ಇಸ್
So this is what you are going to get is cumene hydroperoxide. So this is what you are going to get. Cumene hydroperoxide ಬರುತ್ತೆ. Okay. So ಇದನ್ನ ನಾವು ಏರಿಯಲ್ ಆಕ್ಸಿಡೇಷನ್ ಅಂತಾನೂ ಕರೀಬಹುದು, or in the presence of air ಕೂಡ ಆಕ್ಸಿಡೇಷನ್ ಆಗಿದೆ ಅಂತಾನೂ ಕರೀಬಹುದು. ಸೊ ಇದು ಫಸ್ಟ್ ಸ್ಟೆಪ್ ಆಗುತ್ತೆ. ಸೊ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಈ ಕ್ಯುಮಿನ್ ಹೈಡ್ರೋಜನ್ ಪರಾಕ್ಸೈಡ್ ಇದೆ ನೋಡಿ, ಕ್ಯುಮಿನ್ ಹೈಡ್ರೋಜನ್ ಪರಾಕ್ಸೈಡ್, ಕ್ಯುಮಿನ್ ಹೈಡ್ರೋಪರಾಕ್ಸೈಡ್ ಇಲ್ಲೇ ಕಂಟಿನ್ಯೂ ಮಾಡ್ತೀನಿ. ಸಲ್ಫ್ಯೂರಿಕ್ ಆಸಿಡ್ ಜೊತೆ ರಿಯಾಕ್ಟ್ ಮಾಡ್ತೀವಿ ಅಂದಾಗ ಸಲ್ಫ್ಯೂರಿಕ್ ಆಸಿಡ್ ಜೊತೆ ರಿಯಾಕ್ಟ್ ಮಾಡ್ತಿರೋದು ಏನ್ ಬರುತ್ತೆ ಅಲ್ಲಿ ನಮ್ಗೆ H+ ಬರುತ್ತೆ. ಈ H+ ಇಲ್ಲಿಗೆ ಹೋಗಿ ಅಟ್ಯಾಕ್ ಆಗುತ್ತೆ. ಸೊ ಅಲ್ಲಿಗೆ ಅಟ್ಯಾಕ್ ಆದಾಗ H+ ಇಲ್ಲಿಗೆ ಆಡ್ ಆಗುತ್ತೆ. ಸೊ ಇದು ಬರುತ್ತೆ. ಸೊ ಇಲ್ಲಿ ಏನು HOH ನೋಡಿದ್ರೆ ನೀವು HOH ನೋಡಿದ ತಕ್ಷಣ ಗೊತ್ತಾಗುತ್ತೆ ವಾಟರ್ ಮಾಲಿಕ್ಯೂಲ್. ಸೊ ಆಕ್ಸಿಜನ್ ಪಾಸಿಟಿವ್ ಚಾರ್ಜ್ ತಗೊಂಡಿಂದ ಏನ್ ಮಾಡುತ್ತೆ, ಪಾಸಿಟಿವ್ ಚಾರ್ಜ್ ಇರೋ ಆಕ್ಸಿಜನ್ ಎಲೆಕ್ಟ್ರಾನ್ ತಗೊಳುತ್ತೆ, ಎಲೆಕ್ಟ್ರಾನ್ ತಗೊಂಡು ಆಚೆಗೆ ಬರುತ್ತೆ ಇನ್ ದ ಫಾರ್ಮ್ ಆಫ್ H2O. ಸೊ H2O ಆಗಿ ಆಚೆ ಬರುತ್ತೆ ಅದು. ಸೊ H2O ಆಗಿ ಆಚೆ ಬಂದ ಮೇಲೆ ಇಲ್ಲಿ ಆಕ್ಸಿಜನ್ ಏನಿದೆ ಅದು ಎಲೆಕ್ಟ್ರಾನ್ ಕೊಟ್ಬಿಡ್ತು ಅಂದ್ರೆ ಇಲ್ಲಿ ಏನಾಯ್ತು, ಇದಕ್ಕೆ ಪಾಸಿಟಿವ್ ಚಾರ್ಜ್ ಬರುತ್ತೆ ಈ ಆಕ್ಸಿಜನ್ಗೆ. ಓಕೆ. ಸೊ ಈ ಆಕ್ಸಿಜನ್ ಪಾಸಿಟಿವ್ ಚಾರ್ಜ್ ಬಂದಿದೆ ಅಂದ್ರೆ ಅದು ಸ್ಟೇಬಲ್ ಆಗಿ ಇರಕ್ಕಾಗಲ್ಲ. ಅರ್ಥ ಆಗ್ತಿದೆ ನಾನು ಹೇಳ್ತಿರೋದು? ಇಲ್ಲಿ ಈ ಆಕ್ಸಿಜನ್ ಬಾಂಡ್ ಇತ್ತಲ್ಲ, ಇದರಿಂದ ಎಲೆಕ್ಟ್ರಾನ್ ನ ಈ O ತಗೊಂಡು ವಾಟರ್ ಆಗಿ ಆಚೆಗೆ ಹೋಗ್ಬಿಡುತ್ತೆ. ಸೊ ಅದು ಆಚೆಗೆ ಹೋದ್ಮೇಲೆ ಇಲ್ಲಿರುವಂತ ಆಕ್ಸಿಜನ್ಗೆ ಎಲೆಕ್ಟ್ರಾನ್ ಬೇಕಾಗುತ್ತೆ. ಸೊ ಇದು ಪ್ಲಸ್ ಚಾರ್ಜ್, ಸೊ ಎಲೆಕ್ಟ್ರಾನ್. ಸೊ ಇದೇನ್ ಮಾಡಕ್ಕಾಗಲ್ಲ, ಕಾರ್ಬನ್ ಇಂದ ಎಲೆಕ್ಟ್ರಾನ್ ತಗೊಳಕ್ಕಾಗಲ್ಲ. ಕಾರ್ಬನ್ ಇಂದ ಎಲೆಕ್ಟ್ರಾನ್ ಯಾಕೆ ತಗೊಳಕ್ಕಾಗಲ್ಲ ನೋಡಿ, 2 ಬಲ್ಕಿ ಗ್ರೂಪ್ ಇದೆ, ಎಲೆಕ್ಟ್ರಾನ್ ರಿಲೀಸಿಂಗ್ ಗ್ರೂಪ್ಸ್. ಸೊ ಅದರಿಂದ ಕಾರ್ಬನ್ ಇಂದ ಎಲೆಕ್ಟ್ರಾನ್ ತಗೊಳಕ್ಕಾಗಲ್ಲ. ಸೊ ಇಲ್ಲಿ ನಮ್ಗೆ ಈ ಕೇಸಲ್ಲಿ ಏನಾಗುತ್ತೆ, ಈ ಕೇಸಲ್ಲಿ ಫಿನೈಲ್ ಶಿಫ್ಟ್ ಆಗುತ್ತೆ. ಫಿನೈಲ್ ಶಿಫ್ಟ್ ಅಂದ್ರೆ ರಿಅರೇಂಜ್ಮೆಂಟ್ ಇದು. ಅದು ಅದ್ರದ್ದು ಸ್ಟೆಬಿಲಿಟಿನ ಮೇಂಟೈನ್ ಮಾಡ್ಕೊಳ್ಳೋಕೋಸ್ಕರ ಫಿನೈಲ್ ಶಿಫ್ಟ್ ಆಗುತ್ತೆ. ಇಲ್ಲಿ ಆಕ್ಚುಲಿ 2 ಶಿಫ್ಟ್ ಆಗ್ಬೋದು, ಒಂದು ಮೀಥೈಲ್ ಶಿಫ್ಟ್, ಇನ್ನೊಂದು ಫಿನೈಲ್ ಶಿಫ್ಟ್. ಮೀಥೈಲ್ ಶಿಫ್ಟ್ ಆದಾಗ ನಮಗೆ +I ಎಫೆಕ್ಟ್ ಅನ್ನು ಅಬ್ಸರ್ವ್ ಮಾಡ್ತೀವಿ. ಫಿನೈಲ್ ಶಿಫ್ಟ್ ಆದಾಗ ನಾವು +M ಎಫೆಕ್ಟ್ ನ ಅಬ್ಸರ್ವ್ ಮಾಡ್ತೀವಿ. ಸೊ ಆಸ್ ಐ ಟೋಲ್ಡ್ ಬಿಫೋರ್, +I ಮತ್ತೆ M ಅಲ್ಲಿ M ಎಫೆಕ್ಟ್ ಏನಿದೆ ಅದು ಯಾವತ್ತೂ ಡಾಮಿನೇಟ್ ಮಾಡುತ್ತೆ. ಓನ್ಲಿ ಇನ್ ದ ಕೇಸ್ ಆಫ್ ಹಾಲೋಜನ್ಸ್ ಮಾತ್ರ ಅದು ಡಾಮಿನೇಟ್ ಮಾಡಲ್ಲ ಅಂತ. ಸೊ ಆಸ್ ಅ ರಿಸಲ್ಟ್ ಏನಾಗುತ್ತೆ, ನಮ್ಗೆ ಇಲ್ಲಿ ಫಿನೈಲ್ ಶಿಫ್ಟ್ ಡಾಮಿನೇಟ್ ಆಗೋದ್ರಿಂದ ಇಲ್ಲಿರುವಂತ ಫಿನೈಲ್ ಇದೆ ನೋಡಿ, ಈ ಫಿನೈಲ್ ಏನಿದೆ ಇದು ಆಕ್ಸಿಜನ್ ಹತ್ರ ಹೋಗುತ್ತೆ. ಓಕೆ. ಸೊ ಆಕ್ಸಿಜನ್ ಹತ್ರ ಹೋಗಿ I'll extend this one. ಓಕೆ. ಸೊ ಆಕ್ಸಿಜನ್ ಹತ್ರ ಹೋಗಿ ಇದು ಹೇಗೆ ಫಾರ್ಮೇಶನ್ ಮಾಡುತ್ತೆ, ಈಗ CH3 C CH3 O, ಈ O ಗೆ ಈಗ ಫಿನೈಲ್ ಗ್ರೂಪ್ ಅಟ್ಯಾಚ್ ಆಗುತ್ತೆ. ಓಕೆ. ಸೊ ಈಗ ಈ ಕಾರ್ಬನ್ ಹತ್ರ ಪಾಸಿಟಿವ್ ಚಾರ್ಜ್ ಬರುತ್ತೆ. ಓಕೆ. ಅಂದ್ರೆ ಇಲ್ಲಿ ಈ ಫಿನೈಲ್ ಇಲ್ಲಿ ಹೋಗ್ಬೇಕು ಅಂದ್ರೆ ಈ ಕಾರ್ಬನ್ ಎಲೆಕ್ಟ್ರಾನ್ ಎಳ್ಕೊಂಡು ಅದು ಹೋಯ್ತು. ಓಕೆ. ಸೊ ಅವಾಗ ನಮ್ಗೆ ಈ ತರ ಕಾಂಪೌಂಡ್ ಫಾರ್ಮೇಶನ್ ಆಯ್ತು. ಸೊ ನೆಕ್ಸ್ಟ್ ಪುನಃ ಇಲ್ಲಿ ಏನಾಗುತ್ತೆ, ಪುನಃ ಇಟ್ ರಿಯಾಕ್ಟ್ಸ್ ವಿತ್ ದ ವಾಟರ್ HOH. ಯಾಕಂದ್ರೆ ಕಾರ್ಬನ್ ಇಲ್ಲಿ ನಾವು ಸ್ಟೇಬಲ್ ಮಾಡಬೇಕು. ಸೊ ಅವಾಗ ಏನ್ ಮಾಡುತ್ತೆ, ಈ OH ಹೋಗಿ ಡೈರೆಕ್ಟ್ ಆಗಿ ಈ ಕಾರ್ಬನ್ಗೆ ಅಟ್ಯಾಚ್ ಆಗುತ್ತೆ. ಸೊ ಡೈರೆಕ್ಟ್ ಆಗಿ ಅಟ್ಯಾಚ್ ಆದಾಗ ಫಿನೈಲ್ ಗ್ರೂಪ್ ನ ಐ ವಿಲ್ ರೈಟ್ ಇಟ್ ಆಸ್ PH. ಓಕೆ. ಫಿನೈಲ್ ಗ್ರೂಪ್ ನ ಇದನ್ನ ನಾವು PH ಅಂತ ಬರ್ಕೋಬಹುದು. ಸೊ PH ಅಂತ ಬರೀತೀವಿ, ಸ್ವಲ್ಪ ಬರೆಯಕ್ಕೆ ಕಷ್ಟ ಆಗುತ್ತೆ. ಓಕೆ. ಸೊ ಈ ಜಾಗಕ್ಕೆ ಈಗ ವಿ ಹ್ಯಾವ್ ದಿಸ್ ವಾಟರ್. ಈ ವಾಟರ್ ಕಂಪ್ಲೀಟ್ HOH ಏನಿದೆ ಅದು ಕಂಪ್ಲೀಟ್ ಇಲ್ಲಿಗೆ ಅಟ್ಯಾಚ್ ಆಗುತ್ತೆ. ಓಕೆ. ಸೊ ಆಮೇಲೆ ಈ H ಏನ್ ಮಾಡುತ್ತೆ, ಈ ಆಕ್ಸಿಜನ್ ಪಾಸಿಟಿವ್ ಚಾರ್ಜ್ ಸ್ಟೇಬಲ್ ಅಲ್ಲ, ಸೊ H ಎಲೆಕ್ಟ್ರಾನ್ ಕೊಟ್ಬಿಟ್ಟು ಆಚೆಗೆ ಬರುತ್ತೆ ಇನ್ ದ ಫಾರ್ಮ್ ಆಫ್ H+. ಈ H+ ನ ನಾವೇನ್ ಮಾಡಿದ್ವಿ ನೋಡಿ, ಇಲ್ಲಿ ತಗೊಂಡಿದ್ವಿ ಅಲ್ವಾ, H+ ಇಲ್ಲಿ ಬಂದಿತ್ತು, ಅದೇ H+ ಪುನಃ ರೀಗೈನ್ ಆಯ್ತು. ಕ್ಯಾಟಲಿಸ್ಟ್ H+ ಏನ್ ಕೊಟ್ಟಿತ್ತು ಅದೇ H+
ಪುನಃ ರೀಗೇನ್ ಆಯ್ತು. ವಿ ಗಾಟ್ ದ H ಪ್ಲಸ್ ಬ್ಯಾಕ್. ಓಕೆ, ಸೊ ಈಗ ನೆಕ್ಸ್ಟ್ ಏನಾಗುತ್ತೆ ನಮ್ಗೆ ಇಲ್ಲಿ ನೀವು ಅಬ್ಸರ್ವ್ ಮಾಡೋದಾದ್ರೆ ಸೊ ಇಲ್ಲಿಗೆ ಏನ್ ಬಂತು, ಈಗ OH ಮಾತ್ರ ಉಳ್ಕೊತದೆ. OH ಇಲ್ಲಿ O ಮತ್ತೆ ಇಲ್ಲಿ ಫಿನೈಲ್ ಗ್ರೂಪ್, ದಟ್ ಇಸ್ CH. ಕ್ಲಿಯರ್ ಆಗಿದೆಯಾ? ಓಕೆ, ಸೊ ಈಗ ಏನಾಗುತ್ತೆ, ಇಲ್ಲಿ ಇದು ಸ್ವಲ್ಪ ಪ್ರಿಸೈಸ್ ಮಾಡ್ತೀನಿ. ಈಗ ಈ ಕೇಸಲ್ಲಿ ಈ ಆಕ್ಸಿಜನ್ ಏನಿದೆ, ಈ ಆಕ್ಸಿಜನ್ ಏನ್ ಮಾಡುತ್ತೆ, ಅದ್ರ ಎಲೆಕ್ಟ್ರಾನ್ ವಾಪಸ್ ತಗೊಳುತ್ತೆ. ಯಾಕಂದ್ರೆ ಈ ಹೈಡ್ರೋಜನ್ ಇಂದ ಇಟ್ ಟೇಕ್ಸ್ ದ ಎಲೆಕ್ಟ್ರಾನ್ ಬ್ಯಾಕ್. ಓಕೆ, ಹಿಂಗ್ ಎಲೆಕ್ಟ್ರಾನ್ ಬ್ಯಾಕ್ ತಗೊಂಡ ತಕ್ಷಣ ನೋಡಿ ಇಲ್ಲಿ 5 ಬಾಂಡ್ ಫಾರ್ಮೇಶನ್ ಆದಂಗೆ ಆಗುತ್ತೆ. ಕಾರ್ಬನ್ ಇಲ್ಲಿ ಆಲ್ರೆಡಿ ಬಾಂಡ್ ಆಗಿದೆ, ಪುನಃ ಇದು ಎಳ್ಕೊಂಡಾಗ ಎಲೆಕ್ಟ್ರಾನ್ ರಿಚ್ ಆಗುತ್ತೆ. ಅರ್ಥ ಆಗ್ತಿದೆ ಹೇಳ್ತಿರೋದು? ತುಂಬಾ ಇಂಪಾರ್ಟೆಂಟ್, ನೋಡ್ಕೊಳ್ಳಿ ಇಲ್ಲಿ ನಿಮ್ ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ಗೆ. ಈ ಕಾರ್ಬನ್ ಈ ಬಾಂಡ್ ಏನಿತ್ತು ಆ ಬಾಂಡ್ ನ ಪುನಃ ಬ್ರೇಕ್ ಆಗಿ ಆಕ್ಸಿಜನ್ ಇಲ್ಲಿ ಎಳ್ಕೊಂಡು. ಓಕೆ, ಅವಾಗ ಇಲ್ಲಿ ಎಲೆಕ್ಟ್ರಾನ್ ಜಾಸ್ತಿ ಇತ್ತು ಕಾರ್ಬನ್ ಸುತ್ತ. ಸೊ ಅವಾಗ ಏನ್ ಮಾಡುತ್ತೆ, ಇಲ್ಲಿರುವಂತ ಆಕ್ಸಿಜನ್ ಪುನಃ ಏನ್ ಮಾಡುತ್ತೆ, ಎಲೆಕ್ಟ್ರಾನ್ ಆಚೆಗೆ ತಗೊಳುತ್ತೆ. ಓಕೆ, ಸೊ ಎಲೆಕ್ಟ್ರಾನ್ ಆಚೆಗೆ ತಗೊಂಡಾಗ ನೆಕ್ಸ್ಟ್ ನಮ್ಗೆ ಏನ್ ಫಾರ್ಮೇಶನ್ ಆಗುತ್ತೆ ನೀವು ಅಬ್ಸರ್ವ್ ಮಾಡಿದ್ರೆ ನೋಡಿ, CH3 ಈ CH3 ಮತ್ತೆ ಈ C ಮತ್ತೆ O. ಗೊತ್ತಾಗ್ತಿದ್ಯಾ? ಇದು ಆಚೆಗೆ ಬಂದ್ಬಿಡ್ತು, ಇದಿಷ್ಟು ಆಚೆಗೆ ಬಂತು, ಇವೆಷ್ಟು ಒಂದ್ ಕಡೆ ಸೇರ್ಕೊಂಡ್ವು. ಸೊ CH3 CO ಮತ್ತೆ CH3 ಒಂದಾದ್ವು. ಪ್ಲಸ್ ಈ ಆಕ್ಸಿಜನ್ ಎಲೆಕ್ಟ್ರಾನ್ ತಗೊಂಡ್ಮೇಲೆ ಮೈನಸ್ ಇದೆ, ಇದು H ಪ್ಲಸ್ ಇದೆ. ಇದು ಆಕ್ಸಿಜನ್ ಎಲೆಕ್ಟ್ರಾನ್ ತಗೊಂಡ್ಮೇಲೆ ಮೈನಸ್ ಆಯ್ತು, ಇದು H ಪ್ಲಸ್ ಆಯ್ತು. ಸೊ ಇದು ಹೋಗಿ ಇಲ್ಲಿಗೆ ಅಟ್ಯಾಕ್ ಮಾಡುತ್ತೆ. ಸೊ ಇಲ್ಲಿಗೆ ಅಟ್ಯಾಕ್ ಮಾಡಿದಾಗ OH ಯಾವ್ದಕ್ಕೆ ಅಟ್ಯಾಚ್ ಆಗಿದೆ, ಫಿನಾಲ್ ಗ್ರೂಪ್ಗೆ, ಅಂದ್ರೆ ಫಿನೈಲ್ ಗ್ರೂಪ್ಗೆ. ಸೊ ಆ ಫಿನೈಲ್ ಗ್ರೂಪ್ ಏನ್ ಸ್ಟ್ರಕ್ಚರ್ ಅದ್ರದ್ದು, ಬೆನ್ಸಿನ್ ಕೈಂಡ್ ಆಫ್ ಸ್ಟ್ರಕ್ಚರ್ ಅಲ್ವಾ? ಸೊ ದಿಸ್ ಇಸ್ ವಾಟ್ ಯು ಆರ್ ಗೋಯಿಂಗ್ ಟು ಗೆಟ್. ಸೊ ದಿಸ್ ಇಸ್ ಅ ಫಿನಾಲ್. ಸೊ ಇದು ಫಿನಾಲ್. ಸೊ ಫೈನಲಿ we got phenol and acetone as a product. Okay, clear? Idra screenshot tagoli. The class will end now by 1 minute. You can re-log in again. Re-log in ಮಾಡಿ ಪುನಃ ಸ್ಕ್ರೀನ್ಶಾಟ್ ತಗೊಂಡ್ಬಿಟ್ಟಿದ್ದೇನೆ. Last step ಹೇಳಿ. Okay, I'll explain that once again. So ಇಲ್ಲಿ ನೋಡಿ, ಈ ಜಾಗದಲ್ಲಿ O ಏನಿದೆ ಎಲೆಕ್ಟ್ರಾನ್ ತಗೊಳುತ್ತೆ ಹೆಚ್ಚಿಂದ. ಎಲೆಕ್ಟ್ರಾನ್ ತಗೊಂಡ್ಮೇಲೆ ಇಲ್ಲಿಗೆ ಎಲೆಕ್ಟ್ರಾನ್ ಜಾಸ್ತಿ ಆಯ್ತು. ಆಲ್ರೆಡಿ ಕಾರ್ಬನ್ ಅಲ್ಲಿ 4 ಬಾಂಡ್ಸ್ ಇದೆ, ಪುನಃ ಎಲೆಕ್ಟ್ರಾನ್ ತಗೊಂಡ್ಮೇಲೆ ಜಾಸ್ತಿ ಆಗುತ್ತೆ. ಸೊ ಅದಕ್ಕೆ ಇಲ್ಲಿಂದ ಪುನಃ ಎಲೆಕ್ಟ್ರಾನ್ ಆಕ್ಸಿಜನ್ ತಗೊಂಡ್ಬಿಡುತ್ತೆ. ಅವಾಗ ಇವೆರಡು ಸಪ್ರೇಟ್ ಆಯ್ತು, ಈ 3 ಸಪ್ರೇಟ್ ಆಯ್ತು. ಸೊ ಇಲ್ಲಿರುವಂತ H ಪ್ಲಸ್ ಏನಾಗುತ್ತೆ, ಈ ಓಗೆ ಎಲೆಕ್ಟ್ರಾನ್ ರಿಚ್ ಇರೋ ಜಾಗ ಹೋಗಿ ಅಟ್ಯಾಕ್ ಆಗುತ್ತೆ. O ಮೈನಸ್ ಆಗುತ್ತೆ, ಎಲೆಕ್ಟ್ರಾನ್ ತಗೊಂಡಾಗ O ಮೈನಸ್ ಆಯ್ತದೆ. ಸೊ ಪುನಃ H ಪ್ಲಸ್ ಹೋಗಿ ಅಲ್ಲಿಗೆ ಅಟ್ಯಾಕ್ ಮಾಡುತ್ತೆ. ಸೊ ಅವಾಗ ನಮ್ಗೆ ಫಿನಾಲ್ ಫಾರ್ಮೇಶನ್ ಆಗುತ್ತೆ ವಿತ್ ಅಸಿಟೋನ್, CH3 CO CH3. ಇದಿಷ್ಟು CH3 CO. ಇದು ಈ O ಮತ್ತೆ ಫಿನಾಲ್ ಗ್ರೂಪ್ ಅಂದ್ರೆ ಇದು. ಈ ಓಗೆ